ಇನ್ನು ಮುಂದಂತೂ ನಾನು ನಂದೇ ಒಂದು ಪಕ್ಷ ಮಾಡ್ಕೊಂಡಿದ್ದೀನಿ, ನಂದು ಪಕ್ಷಕ್ಕೆ ನಾನು ಹಾಕೋತೀನಿ. ನನಗೊಂದು ಕೆಲಸ ಕೊಟ್ಟಿದ್ದಾರೆ ಅನ್ಕೊಳ್ಳಿ, ಓಕೆನಾ, ನನಗೆ ಗೌರ್ಮೆಂಟು ಕಾರ್ ಕೊಡುತ್ತೆ, ಒಬ್ಬ PA ಕೊಡ್ತಾರೆ, ನನಗೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಾರೆ, 20,000 ರೂಪಾಯಿ ಇದು ಒಂದು ಫೋನ್ ಕೊಡ್ತಾರೆ, ಅಂದರೆ 20,000 ರೂಪಾಯಿ ಮಂತ್ಲಿ ಫೋನ್ ಬಿಲ್, ಅದು ಎಷ್ಟು GB ಗೊತ್ತಿಲ್ಲ ಅದು ಒಟ್ಟಿನಲ್ಲಿ, ಓಕೆನಾ, ಎಲ್ಲ ಕೊಡ್ತಾನೆ ನನಗೆ. ನಾನು ಎಲ್ಲರನ್ನೂ ಕನೆಕ್ಟ್ ಮಾಡಿಕೊಂಡು ಎಲ್ಲರನ್ನೂ ಲಿಂಕ್ ತೊಗೊಂಡು ನಾನು ಓಡಾಡಿ ಒಂದು ಲಿಂಕ್ ಮಾಡ್ಕೊಳಕ್ಕಾಗಲ್ವ ಅಮ್ಮ? ತಗೊಳ್ಳಿ, 6 ತಿಂಗಳು ತಗೊಳ್ಳಿ, ಕನೆಕ್ಟ್ ಮಾಡ್ಕೊಳ್ಳಿ ಜನನ್ನ. ಏನು ಸರ್, ಜನನ್ನ ಫಸ್ಟ್ ಕನೆಕ್ಟ್ ಮಾಡ್ಕೊಳ್ಳಿ, ಜನರ ಹತ್ರ ಅಭಿಪ್ರಾಯಗಳು ತಗೊಳ್ಳಿ, ಜನಕ್ಕೆ ವಿಷಯ ಹೇಳಿ, ಹಿಂಗಿದೆ ಅಂತ ಜನರ ಅಭಿಪ್ರಾಯನ ಜನಗಳ ಮುಂದೆನೇ ಇಡೀ ತೆರೆದು ಡಿಸ್ಕಷನ್ಗಳಾಗಲಿ. ಅವಾಗ ತಾನೇ ಸರ್ ವೈಚಾರಿಕತೆ ಬರೋದು, ಅವಾಗಲ್ವ ಸರ್? ನಾವು ಯಾವ್ಯಾವುದೋ ವಿಷಯಕ್ಕೆ ಎಷ್ಟೆಷ್ಟೋ ಟೈಮ್ ವೇಸ್ಟ್ ಮಾಡ್ತೀವಿ, ಗೊತ್ತಿಲ್ಲ ಸರ್. ಈಗಲೇ ಆಗ್ಬೋದು ಸರ್, ಮನ್ಸು ಮಾಡ್ಬೇಕು ಸರ್ ಇವರೆಲ್ಲ. ಸರ್ ಇವ್ರು ಮನ್ಸು ಮಾಡ್ರಿ ಈಗಾಗೋಗ್ಬಿಡುತ್ತೆ ಎಲ್ಲ. ನೀವು ಹೇಳ್ತಿರೋದೆಲ್ಲ ಕರೆಕ್ಟ್, ಆದರೆ ಅನ್ನೋ ಬಟ್ ಅಂತ ಒಂದು ಇದೆಯಲ್ಲ ಸರ್, ಅದು ಮಹಾನ್ ಡೇಂಜರಸ್ ಸರ್. ಅದು ಬಟ್ ಅಂತಾರೆ, ಟಕ್ ಅಂತ ನಾನು ಈಗ ಕುತ್ಕೊಂಡ್ಬಿಡೋದು. ಎಲ್ಲ ಕರೆಕ್ಟೇ, ಬಟ್ ಎಲ್ರಿಗೂ ಅರ್ಥ ಆಗ್ಬೇಕಲ್ಲ. ಅಂದರೆ ನಿಮ್ಗೆ ಅರ್ಥ ಆಯ್ತಾ? ನನಗೆ ಅರ್ಥ ಆಯ್ತು, ಜನಕ್ಕೆ ನನಗರ್ಥ, ನಾನು ಜನ ಅಲ್ವಾ, ನನಗರ್ಥ ಆದರೆ ಮುಗಿದೋಯ್ತು ಅನ್ನೋದು ಇಲ್ಲವೇ ಇಲ್ಲ. ನಾನು ಕರೆಕ್ಟು, ಬೇರೆ ಒಂದು ಸರಿ ಇಲ್ಲ. ನಾನು ಅದಕ್ಕೆ ಒಂದು ಇದೇ ಆಗಿದೆ, ರಾಜಕೀಯದ ಇಷ್ಟು ವರ್ಷದ ಸಾಧನೆ ಏನು ಅಂದರೆ ಜನರೇ ಸರಿ ಇಲ್ಲ ಅಂತ ಜನರೇ ಮಾತಾಡ್ಕೊಳ್ಳೋ ಥರ ಮಾಡಿರೋದೇ ದೊಡ್ಡ ಸಾಧನೆ. ನಾವೆಲ್ಲ ಹೇಳ್ತೀವಿ ಗೊತ್ತಾ, ಜನ ಸರಿ ಇಲ್ಲ ಸರ್ ಅಂತೀನಿ. ಜನ ಅಸಾಮಾನ್ಯರು, ಜನರಿಗೆ ಅತ್ಯಂತ ಬುದ್ಧಿವಂತಿಕೆ ಇದೆ, ಜನರಿಗೆ ವೈಚಾರಿಕತೆ ಇದೆ ಅಂತ ಹೇಳೋರೇ ಇಲ್ಲ ಸರ್ ಇಲ್ಲಿ. ನೀವೆಲ್ಲ ಬುದ್ಧಿವಂತರು, ನಿಜವಾಗ್ಲೂ ಬುದ್ಧಿವಂತರು ನೀವೆಲ್ಲ ನಿಜವಾಗ್ಲೂ ದೇಶ ಪ್ರೇಮಿಗಳು. ನಿಮ್ಗೆ ಅದ್ಭುತವಾದಂಥ ಶಕ್ತಿ ಇದೆ, ನೀವು ನಂಬೋದೇ ಇಲ್ಲ ನೋಡಿ ಹೇಳಿದ್ರೆ. ವಿಚಾರಕ್ಕೆ ಓಟ್ ಹಾಕಿ ಅಷ್ಟೇ. ನೀವು ವಿಚಾರಕ್ಕೆ ಫಸ್ಟ್ ಕೆಲಸ ಮಾಡ್ಬೇಕಂದ್ರೆ ನೀವು ವಿಚಾರಕ್ಕೆ ಓಟ್ ಹಾಕಿ. ಓಟನ್ನು ಹಣಕ್ಕೆ ಮಾರ್ಕೊಂಬೇಡಿ, ಜಾತಿ ಧರ್ಮಕ್ಕೆ ಓಟ್ ಹಾಕ್ಬೇಡಿ, ಯಾವ ಪಕ್ಷ ಅಂತ ಓಟ್ ಹಾಕ್ಬೇಡಿ, ಯಾವ ನಾಯಕ ಅಂತ ಓಟ್ ಹಾಕ್ಬೇಡಿ. ಇದಾಗತ್ತಾ? ಆಗತ್ತಾ? ಹೆಂಗ್ ಆಗುತ್ತಾ ಹೇಳಿ ನೀವು? ಮಾಡಿ. ಮತ್ತೆ ಓಟ್ ಹಾಕಕ್ಕೆ ಎಷ್ಟು ಟೈಮ್ ತಗೊಳುತ್ತೆ? ಓಟ್ ಹಾಕಕ್ಕೆ 2 ನಿಮಿಷ ಅಲ್ವಾದ? ಹೀಗಾದ್ರೆ ಆಗೋಯ್ತು. ಇನ್ನಪ್ಪ ಎಷ್ಟೆಷ್ಟು ಸಾಧ್ಯವೋ ನಾನು ನೋಡಿ, ನೀವು ಕರೆದ್ರಿ, ನೀವು ಕರೆಯೋದೇ ಕಾಯ್ಕೊಂಡಿರ್ತೀನಿ. ನನಗೆಲ್ಲರೂ ಹೇಳ್ತಾರೆ ಉಪೇಂದ್ರ ಡೇಟ್ ಸಿಗಲ್ಲ ಅಂತ. ನಾನು ಹೆಂಗಾರ ಟ್ರೈ ಮಾಡಿ ಬಂದು ಇಲ್ಲಿ ಕುತ್ಕೊಂತೀನಿ ನಾನು. ಯಾಕಂದ್ರೆ ಅಟ್ಲೀಸ್ಟ್ ಒಂದು 50 ಜನ, 100 ಜನ, 1,00,000 ಜನ ಹೋಗ್ಲಿ, ವಿಚಾರ ತಲುಪಲಿ, ಒಬ್ಬರಿಂದ ಒಬ್ರಿಗೆ ತಲುಪಲಿ ಅಂತ. ನಾನೇನು ಮಿರಾಕಲ್ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಸರ್ ನಿಜವಾಗ್ಲೂ. ಆಮೇಲೆ ನನ್ನಿಂದೇನೋ ಬದಲಾವಣೆ ಆಯಿತು ಅನ್ನೋ ಅಹಂಕಾರ ನನಗಿಲ್ಲ ಸರ್. ನನಗದು ಗೊತ್ತು, ನನ್ನಿಂದ ಏನೂ ಆಗಲ್ಲ ಅಂತಲೂ ನನಗೆ ಗೊತ್ತು. ನಿಮ್ಮಿಂದ ಆಗ್ಬೋದು ಅದು ಖಂಡಿತ. ಜನಗಳು ಮನ್ಸು ಮಾಡಿ, ಇಂಥ ಯಂಗ್ಸ್ಟರ್ಸ್ ಮನ್ಸು ಮಾಡಿದ್ರೆ ಬದಲಾವಣೆ ಆಗ್ಬಿಡುತ್ತೆ, 100% ಆಗೋಗ್ಬಿಡುತ್ತೆ. ನನಗೆ ತುಂಬ ಖುಷಿಯಾಗಿದೆ ನೋಡಿ ಆ ಹೆಣ್ಮಗಳು. ಸರ್ ನಾನು ಬದಲಾವಣೆ ಮಾಡ್ತೀನಿ. ನಾನೇ ಹೇಳಿದ್ನಲ್ಲ, ನಮ್ಮ ಫೀಮೇಲ್ ಆ್ಯಂಕರ್ಗಳನ್ನು ಬೇರೆ ಬೇರೆ ಊರುಗಳಿಗೆ ಕಳಿಸಿದ್ವಿ. ಕಾಲೇಜ್ನಲ್ಲಿ ಮಕ್ಕಳು ಹೇಳ್ತಾರೆ, BJP, ಕಾಂಗ್ರೆಸ್ಸು, JDS ಪ್ರಜಾಕೀಯ ಬರ್ಬೇಕು ಸರ್ ಅಂತಾರೆ ಅವರು. ನೋಡಿ ಅದೊಂದು ಸಣ್ಣ ಬದಲಾವಣೆ, ಅದೆಲ್ಲ ಒಂದು ಕಡೆ ತಲುಪಿದೆ ಅಂತ. ತಲುಪಿದೆ, ಬಟ್ ಇನ್ನೂ ಸ್ಟ್ರಾಂಗ್ ಆಗಿ ನಿಧಾನಕ್ಕೆ ತಲುಪಲಿ ಸರ್.